ಚೆನ್ನಾಗಿದ್ದವ್ರು ನೀವು ಹೇಗಾಗ್ಬಿಟ್ರಿ? ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಸೂರ್ಯ ಅವರೇ. ಆರ್ತಿ, ಯೋಚನೆ ಮಾಡಬೇಡ. ಇವತ್ತು ಸೂರ್ಯ ರಿಲೀಸ್ ಆಗೇ ಆಗ್ತಾನೆ. ಸರ್, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಇವತ್ತಿನ ಕೇಸಲ್ಲಿ ಸೂರ್ಯ ಅವ್ರ ಜೈಲಿಗೆ ಹೋಗ್ತಿರೋ ಹಾಗೆ ನೋಡ್ಕೊಳ್ಳಿ ಸರ್, ಪ್ಲೀಸ್. ನಿಮ್ಮ ಋಣನ ಜೀವಮಾನ ಪೂರ್ತಿ ನಾನು ಮರೆಯಲ್ಲ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಗಂಡ ನನ್ನ ಜೊತೆ ಮನೆಗೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಬನ್ನಿ ಹೋಗೋಣ. ಅಲ್ಲ ಸರ್, ಆಗಲೇ ಬಿಡುಗಡೆ ಆದ ಸಂಭ್ರಮ ಪಡ್ತಾ ಇದ್ದಾರೆ. ಈ ಸಲ ಬಿಟ್ಬಿಡ್ತಾರಾ? ಹ್ಞೂನ್ರಿ, ಈ ಸರ್ತಿ ನಾವೇನು ಮಾಡಿದ್ರು ಸೂರ್ಯನ ಜೈಲಲ್ಲೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಶಶಾಂಕು, ನಿಜ ಹೇಳಬೇಕು ಅಂತಂದ್ರೆ ಲೆಕ್ಕದಲ್ಲಿ ಕಳಿಸ್ತಿರ್ತೀನಿ ದಂಡ ಹಾಕಿ ಕಳಿಸ್ಬೇಕಾಗಿತ್ತು. ಏನೋ ಜಡ್ಜ್ ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು ಸುಳ್ಳು ಏನೇನೋ ರಿಪೋರ್ಟ್ ಕೊಟ್ಟು ಆವಂತರ ಮಾಡಿದ್ರಿಂದ ಸಿಟ್ಟಲ್ಲಿ ಜಡ್ಜ್ ಸಾಹೇಬ್ರು ತಲೆ ಕಟ್ಟು ಜೈಲು ಹೊಂದ್ಬಿಟ್ರು. ಸೂರ್ಯ ಹೋಗಿ ಜೈಲಲ್ಲಿ ಕೂತ್ಕೊಂಡ. ಈ ಸರ್ತಿ ಚಾನ್ಸ್ ಇಲ್ಲ ಬಿಡಿ. ನೀವೇ ಹೀಗೆ ಅಂದ್ಬಿಟ್ರೆ ನನ್ನ ಗತಿ ಏನು ಸರ್? ಒಳ್ಳೆ ಕತೆ ಆಯ್ತಲ್ಲ ಶಶಾಂಕು. ಕಳೆ ಸರ್ತಿ ನಿಮಗೆ ಬೇಕಾದ ಹಾಗೆ ಕೇಸ್ ಮಾಡಿಸ್ಕೊಡಿಲ್ವಾ? ಎಲ್ಲ ಟೈಮ್ನಲ್ಲೂ ಕೇಸ್ ನಿಮ್ಮ ಕಡೆ ಆಗ್ಬೇಕಂದ್ರೆ ಹೇಳಪ್ಪ. ಮಗು ನಿಮ್ಮ ಹತ್ರನೇ ಇದಾನಲ್ಲ. ಇನ್ನೆಷ್ಟು ದಿವಸ ಇರ್ತಾನೆ ಸರ್? ಕೋರ್ಟ್ ಹೇಳಿರೋದೇ 10 ದಿವಸ. ಆಮೇಲೆ ಅವನು ನಾನು ಬಿಟ್ಟು ಹೊಟ್ಟೋದ್ರೆ? ಶಶಾಂಕು, ಮಗುನ ಒಲಿಸ್ಕೊಳ್ಳೋಕ್ಕೆ 10 ದಿವಸ ಯಾಕ್ರಿ ಬೇಕು? 10 ನಿಮಿಷ ಸಾಕು. ಅಲ್ಲ ರೀ, ಮಕ್ಕಳು ಹೆತ್ಕೊಡೋ ತಾಯಂದ್ರನ್ನೇ 10 ನಿಮಿಷದಲ್ಲಿ ಹೊಲಿಸ್ಕೊಂಡ್ಬಿಡ್ಬೋದು. ಇನ್ನು ಮಕ್ಕಳು ಯಾವ ಲೆಕ್ಕ ರೀ? ಶಶಾಂಕು, ಮಕ್ಕಳು ಏನು ಕೇಳ್ತಾವ್ರಪ್ಪ? ಒಂದು ಐಸ್ ಕ್ರೀಮು, ಒಂದು ಫಿಲಮ್ಮು, ಒಂದು ದೊಡ್ಡ ಚಾಕ್ಲೇಟು, ಮತ್ತೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕು. ಇಷ್ಟು ಕಷ್ಟ ಏನ್ರಿ ಮಾಡಲಿಕ್ಕೆ? ಒಟ್ಟಲ್ಲಿ ಮಗು ನನಗೆ ಶಶಾಂಕಪ್ಪನೇ ಬೇಕು, ಅಮ್ಮ ಇಲ್ಲದೆ ಇದ್ರೆ ಪರವಾಗಿಲ್ಲ ಅಂತ ಹೇಳಿಸ್ಬೇಕು. ಆಗ ನೋಡ್ರಿ, ಕೇಸು ಕ್ಲಾಸು ಪ್ರಾಬ್ಲಮೇ ಇಲ್ಲ. ಅದೆಲ್ಲ ಸರಿ ಸರ್, ಆದರೆ ನನಗೆ ನನ್ನ ಕೆಲಸನೇ ಪ್ರಾಬ್ಲಮ್ಮು. ಅಂದರೆ ನನ್ನ ಕೆಲಸಕ್ಕೆ ಸರಿಯಾದ ಟೈಮಿಂಗ್ಸೇ ಇಲ್ಲ ಸರ್. ರಾತ್ರಿ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಬೆಳಗ್ಗೆ ನಾನು ಮನೆಗೆ ಬರೋದು 8 ಗಂಟೆ. ಅಷ್ಟರಲ್ಲಿ ಅವ್ನು ಸ್ಕೂಲ್ಗೆ ಹೋಗಿರ್ತಾನೆ. ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ವಾಪಸ್ ನಾನು ಕೆಲಸಕ್ಕೆ ಹೊರಡ್ತಾ ಇರ್ತೀನಿ. ಶಶಾಂಕು, ನೀವು ಈ ಥರ ಕಾರಣ ಕೊಟ್ಟರೆ ಆಗಲ್ಲ ರೀ. ಮಗುಗೋಸ್ಕರ ನೀವು ಟೈಮ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮಗು ಕೈ ತಪ್ಪು ಹೋಗ್ತಾನೆ. ಆಮೇಲೆ ನೀವು ನನ್ನ ಬ್ಲೇಮ್ ಮಾಡಂಗಿಲ್ಲಪ್ಪ. ಸರ್, ಅದಕ್ಕೆ ನಾನು ಹೇಳಿದ್ದು ಸೂರ್ಯ ಜೈಲಲ್ಲೇ ಇದ್ದರೆ ಒಳ್ಳೆಯದು ಅಂತ. ಆರ್ತಿ ಸೂರ್ಯನ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಆದಿತ್ಯನ ಬಗ್ಗೆ ಗಮನ ಕೊಡಲ್ಲ. ಅವ್ರ ಮನೆಯವರೆಲ್ಲರೂ ಸೂರ್ಯನ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಅವನು ಹೊರಗೆ ಬಂದ್ರೇ ತೊಂದರೆ ಸರ್. ನೋಡ್ರಿಪ್ಪ, ಎಲ್ಲ ನೀವು ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಮೊದಲು ಮಗುನ ನಿಮ್ಮ ಕಡೆ ಒಲಿಸ್ಕೊಳ್ಳಿ. ಮಿಕ್ಕ ವಿಷಯ ನನಗೆ ಬಿಡಿ. ಬನ್ನಿ, ಕೇಸ್ ಕರೀತಾರೆ, ಒಳಗೆ ಹೋಗೋಣ. ಈ ಮೊಕದ್ದಮೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಸೂರ್ಯರವರಿಗೆ 5,000 ರೂಪಾಯಿ ದಂಡ ಹಾಕಿ ಮುಂದೆ ಈ ರೀತಿ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸುವಂತೆ ನ್ಯಾಯಾಲಯ ಆದೇಶಿಸುತ್ತದೆ. ಒಂದು ವೇಳೆ ಭವಿಷ್ಯದಲ್ಲಿ ಇದೇ ರೀತಿಯ ತಪ್ಪು ಸಂಭವಿಸಿದ್ದಲ್ಲಿ ಕಠಿಣ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಎಂದು ನ್ಯಾಯಾಲಯ ಎಚ್ಚರಿಕೆ ನೀಡುತ್ತದೆ ಮತ್ತು ಈ ಷರತ್ತುಗಳಿಗೆ ಅನ್ವಯಪಟ್ಟು ಸೂರ್ಯರವರನ್ನು ಬಿಡುಗಡೆ ಮಾಡಲಾಗಿದೆ. ಹಲೋ, ಮೇರಿ ಅವರಾ? ನೀವ್ಯಾರು? ಅದು ನಾನು ಮೇರಿಯವ್ರ ಹತ್ರ ಮಾತಾಡಬೇಕಿತ್ತು. ಹೌದು, ನಾನು ಮೇರಿ ಮಾತಾಡ್ತಾ ಇದ್ದೀನಿ. ಅದು ನಾನು ನಿಮ್ಮ ಫ್ರೆಂಡ್ ತಾಯಿ. ನನ್ನ ಫ್ರೆಂಡ್ ತಾಯಿನಾ? ಯಾವ ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾರ ತಾಯಿ ಅಂತ ಬಿಡಿಸಿ ಹೇಳಿದ್ರೆ ಒಳ್ಳೇದು. ಅದನ್ನೆಲ್ಲ ಫೋನಲ್ಲಿ ಹೇಳೋ ಬದಲು ನಿಮ್ಮ ಎದುರುಗಡೆ ಬಂದು ನೇರವಾಗಿ ಹೇಳೋದು ಒಳ್ಳೇದಲ್ವಾ? ನಿಮ್ ಮಾತು ನಂಗೆ ಅರ್ಥ ಆಗ್ಲಿಲ್ಲ. ಇಷ್ಟು ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ದೀರಾ. ನೀವ್ ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ಒಂದ್ಸಲ ಭೇಟಿ ಮಾಡಬೇಕು ಅಂತ. ಅಲ್ಲಿಗೆ ಬಂದ್ಮೇಲೆ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಒಂದು ಸಣ್ಣ ಕುತೂಹಲ ಇರಲಿ ಅಂತ. ಸರ್ಪ್ರೈಸ್ ವಿಸಿಟ್. ಸರಿ, ಬನ್ನಿ. ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ನೀವೀಗ ಕಟ್ಪಾಡಿಯಲ್ಲಲ್ವಾ ಇರೋದು? ಹೌದು, ನಾವೀಗ ಮಂಗಳೂರಿನಲ್ಲೇ ಸೆಟ್ಲ್ ಆಗಿದ್ದೀವಿ. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಬಂದು ಭೇಟಿ ಮಾಡ್ತೀನಿ. ಈಗ ನೀವೆಲ್ಲಿದ್ದೀರಾ? ಎಲ್ಲಿಂದ ಹೊರಡ್ತಿದ್ದೀರಾ? ಅದನ್ನ ಅಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ. ಸರ್ಪ್ರೈಸ್ ಹಾಗೇ ಇರಲಿ. ಓಕೆ.
ಮದುವೆ ಅರ್ಜೆಂಟ್ ಮಾಡಬೇಡ, ಮನ್ಸಿಗೆ ಬಂದ ಕೂಡಲೇ ಹೊರಟ್ಬಿಡ್ಬೇಡ. ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ನಿಮ್ಮ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ಮರೀದೆ ಎಲ್ಲನೂ ತಗೊಳ್ಳಿ. ಶುಭ, ನನ್ನ ಮಾತು ಕೇಳು. ನೀನು ಮಾಡ್ತಿರೋದು ಯಾಕೆ ಸರಿ ಇಲ್ಲ ಅಂತ ಅನ್ಕೋಬೇಕು? ಎಲ್ಲ ಸರಿಯಾಗಿದೆ ಅಂತಲೇ ಅನ್ಕೋಬೇಕು. ನಾವೀಗ ಕಟ್ಪಾಡಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಮೇರಿನ ಕರ್ಕೊಂಡು ಬರ್ತೀವಿ. ಈಗ ಮೇರಿ ಯಾರು ಅಂತ ಕೇಳಬೇಡಿ, ಎಲ್ಲ ವಿಷಯನೂ ನಾನು ನಿಮ್ಗೆ ಹೇಳಿದ್ದೀನಿ. ನೋಡು ಶುಭ, ಮೇರಿ ಯಾರು ಅಂತ ಗೊತ್ತಿಲ್ಲ, ಹೇಗಿದ್ದಾಳೆ ಗೊತ್ತಿಲ್ಲ, ಎಲ್ಲಿದ್ದಾಳೆ ಗೊತ್ತಿಲ್ಲ. ಈಗ ಏನಾಗುತ್ತೆ ಗೊತ್ತಾ, ಕತ್ಲಲ್ಲಿ ಕರಿಮಣಿ ಹುಡುಗ್ದಂಗೆ ಆಗುತ್ತೆ. ನೋಡಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಎಲ್ಲ ವಿಷಯನೂ ಗೊತ್ತು ಮಾಡಿಕೊಂಡೆ ನಾನು ಊರಿಗೆ ಹೋಗೋ ಮನಸ್ಸು ಮಾಡಿರೋದು. ನೀವು ನನ್ನ ಜೊತೇಲಿ ಬರ್ತಾ ಇದ್ದೀರಾ, ಅಲ್ಲಿ ಹೋದ್ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಅಲ್ಲ ಶೋಭಾ, ನಾವು ಹೀಗೆ ಮಾಡೋದ್ರಿಂದ ನಮ್ಮ ಮಗನ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಹಾಳಾಗಿರೋ ಅವನ ಜೀವನ ಸರಿ ಮಾಡಬೇಕು ಅಂತಲೇ ಅಲ್ಲಿ ಹೊರಟಿರೋದು. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದೀರಾ, ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮಗೆ? ನಿನ್ನನ್ನು ನಂಬದೆ ಇನ್ಯಾರು ನಂಬಲಿ ನಾನು. ಆದರೂ ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಇದರಿಂದ ಆರ್ತಿ ಜೀವನನೂ ಸರಿ ಹೋಗುತ್ತೆ. ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಮೇಲೆ ಎಷ್ಟೆಲ್ಲ ಪಾಡುಪಟ್ಲು. ಅವಳಿಗೊಂದು ಒಳ್ಳೆ ಆಸರೆ ಆಗುತ್ತೆ ಅಂತ ಸೂರ್ಯ ಅವ್ರ ಜೊತೆ ಮದುವೆ ಮಾಡಿಕೊಟ್ವಿ. ಅಲ್ಲೂ ಅವಳು ಸುಖವಾಗಿ ಬಾಳೋದಕ್ಕೆ ಇವನು ಬಿಡಲಿಲ್ಲ. ಇವರಿಬ್ಬರು ಜೀವನನೂ ಸರಿ ಹೋಗಬೇಕು ಅಂತ ಒಂದು ದಾರಿ ಹುಡುಕಿದ್ದೀನಿ ನಾನು. ನಮ್ಮ ಜೀವನದ ಮುಕ್ಕಾಲು ಆಯಸ್ಸು ಮುಗ್ದೋಗಿದೆ ರೀ. ಇನ್ನೆಷ್ಟು ದಿನ ನಾವು ಜೊತೆಯಲ್ಲಿರ್ತೀವೋ ಗೊತ್ತಿಲ್ಲ. ಇರೋಷ್ಟು ದಿನ ನನ್ನ ಜೊತೆಯಲ್ಲಿರ್ರಿ ಪ್ಲೀಸ್. ಹಲೋ, ಅಮ್ಮನ ಮಾತಾಡ್ತಿರೋದು? ಹಾ ನಾನೇ. ಹೇಳು ರವಿ. ಅಮ್ಮ, ಸೂರ್ಯನ ರಿಲೀಸ್ ಮಾಡಿದ್ರು. ಇನ್ನೊಂದು ಜೈಲಲ್ಲಿ ಇರ್ಬೇಕಾಗಿಲ್ಲ, ಮನೇಲಿ ಆರಾಮಾಗಿರ್ಬೋದು. ನಿಜವಾಗ್ಲೂ ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ಯೋ. ನಮ್ಗಂತೂ ತುಂಬಾ ಟೆನ್ಷನ್ ಆಗೋಗಿತ್ತು. ನೀವೆಲ್ಲರೂ ನೇರವಾಗಿ ಮನೆಗೆ ಬಂದ್ರು? ಅಮ್ಮ, ಅವ್ರಾಗ್ಲೇ ಹೊರಟಾಯ್ತು. ಇನ್ನು 10 ನಿಮಿಷದಲ್ಲಿ ಮನೇಲಿ ಇರ್ತಾರೆ. ಹೌದಾ? ಸರಿ ಕಣೋ, ನೀನೆಷ್ಟೊತ್ತಿಗೆ ಬರ್ತೀಯಾ? ನಂಗೆ ಸ್ವಲ್ಪ ಕೆಲಸ ಇದೆಯಮ್ಮ, ನಾನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಅಯ್ಯೋ, ಅವ್ರು ಇನ್ನೇನು ಬಂದೇ ಬಿಡ್ತಾರೆ. ರವಿ, ನಾನು ಹೋಗಿ ಆಚೆ ರೆಡಿ ಮಾಡ್ಕೋತೀನಿ, ಆಯ್ತಾ? ಇಡ್ತೀನಿ ಫೋನು. ನಿಂತ್ಕೋ. ನಾನು ಹೇಳೋವರೆಗೂ ಒಳಗಡೆ ಬರಬೇಡ. ಅಮ್ಮ ಯಾಕೆ ಒಳಗೆ ಬರಬೇಡ ಅಂತ ಹೇಳಿದ್ರು? ನೀವು ಜೈಲಿಗೆ ಹೋಗಿದ್ದ ವಿಷಯ ಏನಾದ್ರು? ಹಾಗೆಲ್ಲ ಏನೂ ಇರಲ್ಲ ಆರ್ತಿಯವರೇ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅಲ್ಲ ಸೂರ್ಯ ಅವರೇ, ನಾನು ಕೋರ್ಟಿಗೆ ಬರ್ತೀನಿ ಅಂತ ಹಠ ಮಾಡಿ ಭಾವನ ಜೊತೆಗೆ ಬಂದೆ. ಅಮ್ಮ ಅದಕ್ಕೇನಾದರೂ ಸಿಟ್ಟು ಮಾಡ್ಕೊಂಡೇನಾದ್ರು? ಅವ್ರು ನನ್ನಂತಾನೆ ಒಳಗಡೆ ಬರಬೇಡ ಅಂತ ಹೇಳಿದ್ದು, ನಿಮ್ಮನ್ನಲ್ವಲ್ಲ. ಯಾಕೆ ಏನೇನೋ ಯೋಚನೆ ಮಾಡ್ತೀರಾ? ನಾಯಿ ದೃಷ್ಟಿ, ನರಿ ದೃಷ್ಟಿ, ಹಾದೇವ್ರ ದೃಷ್ಟಿ, ಬೇದೇವ್ರ ದೃಷ್ಟಿ, ಎಲ್ಲ ದೃಷ್ಟಿನೂ ಹಾಳಾಗೋಗ್ಲಿ. ಹೋಗಿ ಇದಕ್ಕೆ. ಏನಮ್ಮ ಇದೆಲ್ಲ? ಮುಖ್ಯ. ನೀನೊಳಗಿರು, ನಾನು ಬರ್ತೀನಿ. ಸೂರ್ಯ, ನಿನಗೆಷ್ಟು ದೃಷ್ಟಿ ಆಗೋಗಿದೆ. ಅದು ಯಾರ್ಯಾರು ಕಣ್ಬಿತ್ತೋ ಏನೋ ನೋಡು. 3 ದಿನಕ್ಕೆ ಎಷ್ಟು ಸ್ವರ್ಗ ಹೋಗಿದ್ಯಾ. ಎಲ್ಲರ ಕಣ್ಣು ಹಾಳಾಗೋಗ್ಲಿ.
ಅಲ್ಲಮ್ಮ, ಏನೋ ಸಾಧನೆ ಮಾಡಿ ಮನೆಗೆ ಬಂದಿರೋರಿಗೆ ದೃಷ್ಟಿ ತೆಗಿತಾರೆ. ನಾನೇನು ಮಾಡಿದ್ದೀನಿ? ಸುಳ್ಳು ಹೇಳಿ ಜೈಲಿಗೆ ಹೋಗಿದ್ದೀನಿ. ಈ ಕೆಲ್ಸಕ್ಕೆ ನನಗೆ ಯಾಕಮ್ಮ ದೃಷ್ಟಿ ತೆಗಿತಿದ್ರ? ಇದೆಲ್ಲ ನನಗೆ ಯಾಕೆ? ಇದನ್ನೆಲ್ಲ ಹೇಳಿ ಹೇಳಿ ನನಗೆ ಹೊಟ್ಟೆ ಉರಿಸ್ಬೇಡ ಸೂರ್ಯ. ನೀನೇ ನಿನಗೆ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳಿದ್ಯಾ, ಮೋಸ ಮಾಡಿದ್ಯಾ? ಇಲ್ಲ ಅಲ್ಲ, ತಾಯಿ ಮಗು ಒಂದ್ಗೂಡ್ಸಕ್ಕೋಸ್ಕರ ಅಲ್ವಾ ನೀನು ಸುಳ್ಳು ಹೇಳಿದ್ದು? ಅದು ಸುಳ್ಳೇ ಅಲ್ಲ ಕಣೋ. ನೋಡು, 3 ದಿನಕ್ಕೆ ಹೇಗೆ ಸ್ವರ್ಗೋಗ್ಬಿಟ್ಟಿದ್ಯಾ ಅಂತ. ಈ 3 ದಿನಗಳು ನನಗೆ 3 ಯುಗಗಳಾಗ್ಬಿಟ್ಟಿತ್ತು ಕಣೋ. ಗೊತ್ತಮ್ಮ ನನಗೆ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಆ ಜೈಲಲ್ಲಿದ್ದಾಗಲೂ ಅಷ್ಟೇ ನಮ್ಮವ್ರದ್ದೇ ಚಿಂತೆ ನನಗೆ. ಅದೆಲ್ಲ ಇರ್ಲಿ ಬಿಡು. ಗೀಸರ್ ಆನ್ ಮಾಡಿದ್ದೀನಿ, ಹೋಗಿ ಸ್ನಾನ ಮಾಡಿಕೊಂಡು ಬೇಗ ಬಿಸಿ ಬಿಸಿ ತಿಂಡಿ ತಿನ್ನಕ್ಕೆ ಬಂದ್ಬಿಡು. ಆರ್ತಿ, ಕರ್ಕೊಂಡು ಹೋಗು ಅವನ್ನ. ಏನು ನೋಡ್ತಾ ಇದೆಯಾ? ಕರ್ಕೊಂಡು ಹೋಗು. ಹೋಗಿ ಸೂರ್ಯ, ಹೋಗು. ಆದಿ ಪುಟ, ಅವ್ನು ಮನೇಲಿ ಇಲ್ಲ ಕಣೋ. ಬೆಳಗ್ಗೆನೆ ಎದ್ದು ಸ್ಕೂಲಿಗೆ ಹೋಗಿದ್ದಾನೆ. ಸ್ಕೂಲ್ ಮುಗಿದು 3/4 ಗಂಟೆ ಆಗಿರುತ್ತೆ. ಇಷ್ಟೊತ್ತಿಗೆ ಒಂದು ಮನೆಗೆ ಬಂದಿರಬೇಕಲ್ವಾ? ಮಗ ಎಷ್ಟೊತ್ತಿಗೆ ಸ್ಕೂಲಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ವಾಪಸ್ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅನ್ನೋದು ಕಾಳಜಿ ಇರೋ ಅಪ್ಪಂದರಿಗೆ ಮಾತ್ರ ಗೊತ್ತಿರುತ್ತೆ. ಕಾಳಜಿ ಇರೋದಕ್ಕೆ ಇವತ್ತು ನಾನು ಬೇಗ ಬಂದಿರೋದು. ನೋಡು, ಅವನಿಗೆ ಗಿಫ್ಟ್ ಬೇರೆ ತಂದಿದ್ದೀನಿ. ಓ ಹೌದಪ್ಪ, ನನಗೆ ಗೊತ್ತೇ ಇರಲಿಲ್ಲ. ತುಂಬ ಸಂತೋಷ. ಹೌದು, ನಿನ್ನ ಮಗ ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ, ಏನು ಓದ್ತಿದ್ದಾನೆ ಅಂತಾದರೂ ಗೊತ್ತಾಪ್ಪ ನಿನಗೆ? ಅದೇ ಗೊತ್ತಿಲ್ಲ. ದೊಡ್ಡದಾಗಿ ಕಾಳಜಿ ಬಗ್ಗೆ ಮಾತಾಡ್ತಾನೆ. ನೋಡೋ, ಕಾಳಜಿ ಅಂದರೆ ಮಗುಗೆ ಸರ್ಪ್ರೈಸ್ ಗಿಫ್ಟ್ ತಂದು ಕೊಡೋದು, ಯಾವಾಗಲೂ ಒಂದಿನ ಹೊರಗಡೆ ಕರ್ಕೊಂಡೋಗಿ ಹಾಳು ಮುಳು ತಿನ್ನಿಸೋದು ಅಲ್ಲ. ತನ್ನ ಮಗ ಸರ್ವತೋಮುಖವಾಗಿ ಬೆಳೀಲಿ ಅಂತ ಮುತುವರ್ಜಿ ವಹಿಸೋದಿದೆಯಲ್ಲ, ಅದು ಕಾಳಜಿ. ಏನು ಗೊತ್ತಿಲ್ಲದೆ ಕಾಳಜಿ ಕೇರು ಅಂತ ದೊಡ್ಡ ದೊಡ್ಡ ಮಾತಾಡ್ತಾನೆ. ಈಗ ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳು. ಅವನು ಟ್ಯೂಷನ್ಗೆ ಹೋಗಿದ್ದಾನೆ. ಇವತ್ತು ನಾ ಬೇಗ ಬರ್ತೀನಿ ಅಂತ ಹೇಳಿದಿಲ್ವಾ? ಒಂದು ದಿವಸ ಅವ್ನು ಟ್ಯೂಷನ್ಗೆ ಹೋಗದಿದ್ರೆ ಏನಾಗಿರೋದು? ನೀನು ಬೇಗ ಬರ್ತೀಯ ಅಂತ ಮಗು ವಿದ್ಯಾಭ್ಯಾಸಕ್ಕೆ ಅಡ್ಡಿ ಮಾಡೋಕ್ಕಾಗತ್ತಾ? ಇದೇನಾ ನೀನು ತೋರಿಸೋ ಕಾಳಜಿ? ಹೋಗ್ಲಿ, ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಅಂತಾದರೂ ಹೇಳು. ಅವ್ನು ಬರ್ತಾನಲ್ಲ, ಅದು ನಿನಗೆ ಗೊತ್ತಾಗುತ್ತೆ. ಬಾ ಅಪ್ಪ, ಆದಿತ್ಯ ಬರೋದು ಎಷ್ಟೊತ್ತಾಗತ್ತೆ? 7 ಗಂಟೆಗೆ ಬರ್ತಾನೆ. ಯಾಕೋ? ಇವತ್ತು ಅವನ ಜೊತೆ ಇರೋಣ ಅಂತ ಬೇಗ ಬಂದೆ. ಅವ್ನು ನೋಡಿದ್ರೆ ಟ್ಯೂಷನ್ಗೆ ಹೋಗಿದ್ದಾನೆ. ಬರ್ತಾನೆ ಬಿಡು. ಸರಿ. ಶಶಾಂಕ್, ಒಂದು ವಿಷಯ ಹೇಳಿ. ಏನಿಲ್ಲ ಬಿಡು. ಪರವಾಗಿಲ್ಲ, ಹೇಳಿಪ್ಪ. ಅದು ನೀನು ರಾತ್ರಿ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಇವತ್ತು ಕೆಲ್ಸಕ್ಕೆ ಹೋಗ್ತಿಲ್ಲ. ಯಾಕೆ? ಅದನ್ನೇ ಕೇಳಬೇಕಾಗಿತ್ತು ಅಷ್ಟೇ ಬಿಡು. ಏನೋ ವಿಷಯ ಹೇಳಬೇಕು ಅಂತ ಹೇಳಿದ್ರಲ್ಲ, ಅದೇನು? ಅದೇ ಕಣ, ಇವತ್ತು ನೀನು ರಾತ್ರಿ ಕೆಲ್ಸಕ್ಕೆ ಹೋಗ್ತೀಯೋ ಇಲ್ವೋ ಅಂತ ತಿಳ್ಕೊಬೇಕಾಗಿತ್ತು ಅಷ್ಟೇ. ಆರ್ತಿಯವರೇ ನಿಧಾನವಾಗಿ ನಗ್ಬೋದಲ್ವಾ? ಏನಾದರೂ ಆದರೆ ನೀವು ಕಾಪಾಡ್ತೀರಲ್ಲ ಸೂರ್ಯ ಅವರೇ. ಹೌದು, ಆದ್ರೆ ನಿಮ್ಮ ಹುಷಾರಲ್ಲಿ ನೀವು ಇರ್ಬೇಕು ತಾನೆ. ಅಂದ್ರೆ ಮಗುಗೆ ಏನಾದರೂ ಆಗುತ್ತೆ ಅಂತನಾ? ನಂಗೆ ಗೊತ್ತು ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ. ಮಗು ಬಗ್ಗೆ ಮಾತ್ರ ಕೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ತಾನೆ. ನನಗೆ ನೀವು ಮಗು ಇಬ್ಬರು ಹುಷಾರಾಗಿರ್ಬೇಕು. ಈಗ ಸಮಾಧಾನ ಆಯ್ತಾ? ಬರೀ ಸಮಾಧಾನ ಅಷ್ಟಲ್ಲೇ ಸೂರ್ಯ ಅವರೇ, ನನಗೆಷ್ಟು ಖುಷಿ ಆಗ್ತಿದೆ ಅಂದರೆ ಅದನ್ನ ಹೇಳೋಕ್ಕೆ ಆಗ್ತಾ ಇಲ್ಲ. ಬೆಟ್ಟದಾಗ ಬಂದ ಕಷ್ಟ ಹತ್ತಿಯಾಗಿ ಹಾರೋಗೋಯ್ತು. ಒಂದು ದೊಡ್ಡ ಗಂಡಾಂತರ ಕಳೀತು. ಈ 3 ದಿನ ನಾನೆಷ್ಟು ಕಷ್ಟ ಅನುಭವಿಸ್ತಿದೆ ಅಂತ ಗೊತ್ತಾ?
ಮೊದಲು 2 ದಿನ ನೆಟ್ವರ್ಕ್ ಸಿಗ್ತಿಲ್ಲ, ಫೋನ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನಿಜ ಏನು ಅಂತ ಗೊತ್ತಾದಾಗ ಪ್ರಪಂಚನ ತಲೆ ಮೇಲೆ ಬಿದ್ದಾಗಿತ್ತು. ಆಗ ಈ ದಿನ, ಜನ, ಮನೆಯವರು ಇವ್ರು ಯಾರ ಬಗ್ಗೆನೂ ನನಗೆ ಪರಿವೇ ಇರಲಿಲ್ಲ. ಒಟ್ಟು ನಾನು ನಿಮ್ಮನ್ನ ಬಿಡಿಸ್ಕೊಂಡ್ ಬಂದ್ರೆ ಸಾಕಾಗಿತ್ತು ಸೂರ್ಯ ಅವರೇ. ಮತ್ತೆ ನಾನು ನಿಮ್ಮ ಜೊತೆ ಜೀವನ ಮಾಡ್ತೀರೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಸತ್ಯ, ಆ ದೇವ್ರ ದಯೆಯಿಂದ ನೀವು ಹೊರಗೆ ಬಂದ್ರಿ. ಈಗಲೂ ನನಗೆ ನಂಬೋಕ್ಕಾಗ್ತಾ ಇಲ್ಲ, ಇದು ಕನಸು ಅಂತಾನೆ ಅನಿಸ್ತಾ ಇದೆ ನನಗೆ. ನೀವು ನನ್ನ ಬಿಟ್ಟು ಹೋಗಲ್ಲ ತಾನೆ? ನೀವು ಬಿಟ್ಟು ಹೋಗ್ತೀನಿ ಅಂದ್ರು ನಾನು ನಿಮ್ಮನ್ನ ಬಿಡಲ್ಲ. ಆರತಿ ಅವರೇ, ಇನ್ನು ನಮ್ಮನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ನಿಮ್ಮಿಂದ ದೂರ ಇದ್ದು ನಾನು ಬದುಕೋದಕ್ಕಾಗತ್ತಾ? ಇನ್ನು ನೀವು, ನಮ್ಮ ಮಕ್ಕಳು, ನಮ್ಮ ಪುಟ್ಟ ಸಂಸಾರ, ಇಷ್ಟೇ ನನ್ನ ಜೀವನ. ಯೋಚನೆ ಮಾಡಬೇಡಿ. ಹೌದಲ್ವಾ? ನಾವೆಲ್ಲರ ಜೊತೆಗೆ ಇರೋಣ. ಬನ್ನಿ ಆದಿತ್ಯ, ನಾವು ಕರ್ಕೊಂಬರೋಣ. ಅವನ್ಯಾಕೆ ಆ ಪಾಪಿ ಮನೇಲಿ ಇರಬೇಕು? ಬನ್ನಿ. ಆರತಿ ಅವರೇ, ಈಗಲೇ ಏನು ಅರ್ಜೆಂಟು? ಸ್ವಲ್ಪ ದಿನ ಅವನು ಅಲ್ಲೇ ಇರಲಿ ಬಿಡಿ. ಅಲ್ಲೇ ಇರ್ಲ? ಯಾಕೆ? ಅಲ್ಲೇ ಇದ್ಬಿಡ್ಲಿ ಅಂತ ಅಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿರಲಿ ಅಷ್ಟೇ. ಅವನು ಅಲ್ಲೇ ಇದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ. ಈ ಮಗು ಬರ್ತಿದೆ, ಅವನ್ಯಾಕೆ ಇಲ್ಲಿ ಇರಬೇಕು ಅಂತನಾ? ಆದಿತ್ಯನ ನನ್ನಿಂದ ದೂರ ಮಾಡ್ತಾ ಇದ್ದೀರಾ ನೀವು. ನೀವು ಅಂದ್ಕೊಂಡಾಗಲ್ಲ ಆರತಿ. ಅದೆಲ್ಲ ಗೊತ್ತಿಲ್ಲ ಸೂರ್ಯ ಅವರೇ. ಬನ್ನಿ ಆದಿತ್ಯನ ನಾವೀಗ್ಲೇ ಹೋಗಿ ಕರ್ಕೊಂಬರೋಣ. ಆರತಿ ಅವರೇ, ಅದು ಕತ್ಲಾಗ್ತಾ ಬಂತು, ಬೆಳಿಗ್ಗೆನೆ ಬೇಗ ಹೋಗಿ ಕರ್ಕೊಂಬಂದ್ಬಿಡೋಣ. ಈಗ ಬೇಡ. ಟೈಮ್ ಆಯ್ತು. ನೀವು ಮಾತ್ರೆ ತಗೊಂಡಿಲ್ಲ ಅಲ್ವಾ? ನಾನು ಮಾತ್ರೆ ತಗೊಂಡ್ಬಂದ್ಬಿಡ್ತೀನಿ. ಹಾಂ, 1 ನಿಮಿಷ ಸೂರ್ಯ. ಹೇಳಿ ಆರತಿ ಅವರೇ. ಆದಿತ್ಯನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ? ನಾನು ಯಾಕೆ ಆದಿತ್ಯನ ಅವಾಯ್ಡ್ ಮಾಡಲಿ? ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಆದಿತ್ಯನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ? ಉತ್ತರ ಕೊಡಿ ಸೂರ್ಯ ಅವರೇ. ಇಲ್ಲ, ನನ್ನ ಜೊತೆ ನಡೀರಿ. ಬನ್ನಿ ಆದಿತ್ಯನ ಕರ್ಕೊಂಬರ. ಆರತಿ ಅವರೇ. ಹಾಯ್ ಆದಿ, ಬಂದ್ಯಾ? ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೆ ನಾನು. ಪಾಪುಟ ಕೂತ್ಕೋ. ಪಾಪ ಸ್ಕೂಲಲ್ಲಿ ತುಂಬ ಸುಸ್ತಾಗಿದೆ ಅಲ್ವಾ ನಿನಗೆ? ಬೇಡ ಬೇಡ, ನಾನು ಚೂಬಿಸ್ತೀನಿ, ಕೂತ್ಕೋ. ನೋಡು, ಆಟ ಆಡಿ ಶರ್ಟ್ ಎಷ್ಟು ಕೊಳೆ ಮಾಡ್ಕೊಂಡಿದ್ಯಾ. ಮೊದಲು ಈ ಬಟ್ಟೆ ತೆಗೆದು ಬೇರೆ ಬಟ್ಟೆ ಹಾಕೋ, ನಾನೇ ನಿನ್ನ ಬಟ್ಟೆ ಬದಲಾಯಿಸ್ತೀನಿ. ಬಾ, ಕೈಕಾಲು ಮುಖ ತೊಳ್ಸಿ ನಿನ್ನ ಬಟ್ಟೆ ಬದಲಾಯಿಸಿ ನಾನೇ ಊಟ ಮಾಡಿಸ್ತೀನಿ. ಅಮ್ಮ, ಆದಿ ಬಂದ, ಊಟಕ್ಕೆ ರೆಡಿ ಮಾಡ್ಕೋ. ಇವತ್ತು ನಂಗೆ ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅಷ್ಟೇ ತಾನೇ, ನಾನಿದ್ದೀನಲ್ವಾ, ನಿನಗೆ ನಾನೇ ಹೋಮ್ವರ್ಕ್ ಮಾಡಿಸ್ತೀನಿ. ಇವತ್ತೇನು, ಇನ್ಮೇಲೆ ದಿನಾ ನಿಂಗೆ ನಾನೇ ಹೋಮ್ವರ್ಕ್ ಮಾಡಿಸ್ತೀನಿ. ಸುಳ್ಳು, ನಿಜ ಹೇಳಿ. ಯಾಕೆ, ನನ್ನ ಮೇಲೆ ಡೌಟಾ? 3 ದಿನ ನನ್ನ ಮಾತಾಡ್ಸಿಲ್ಲ, ಅದಕ್ಕೆ ನನ್ನ ಬೇಜಾರು. ಅದು ನಾನು ದಿನ ರಾತ್ರಿ ಕೆಲಸಕ್ಕೆ ಹೋಗ್ತಾ ಇದ್ನಲ್ಲೋ, ಅದಕ್ಕೆ ಹಾಗಾಯ್ತು. ಈಗ ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನು ನಮ್ಮ ಆದಿ ಪುಟ್ಟನ ಜೊತೆ ಇರಬೇಕು, ರಾತ್ರಿ ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ಅಂತ. ಅವರು ಹೂ ಅಂದಿದ್ದಾರೆ. ಇನ್ಮೇಲೆ ನಿನ್ನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ, ಮನೆಗೆ ಬಂದ್ಮೇಲೆ ನಾನೇ ಹೋಮ್ವರ್ಕ್ ಮಾಡಿಸ್ತೀನಿ, ಫಿಲಮ್ಗೆ ಹೋಗೋಣ, ಹೊರಗಡೆ ಸುತ್ತಾಡೋಣ.
ಪಾನಿಪುರಿ ತಿನ್ನೋಣ, ಐಸ್ ಕ್ರೀಮ್ ತಿನ್ನೋಣ, ಒಟ್ಟಿಗೆ ಆಟ ಆಡೋಣ. ಓಕೆ ಓಕೆ. ಅತ್ತಿಯವರೇ ನನ್ನ ಮಾತು ಕೇಳಿ. ನಾನು ಯಾರ ಮಾತು ಕೇಳಲ್ಲ ಸೂರ್ಯವ್ರೆ. ಮೊದ್ಲು ಹೋಗಿ ಆದಿತ್ಯನ ಕರ್ಕೊಂಡ್ ಬರ್ಬೇಕು ಅಷ್ಟೇ. ಅವ್ನು ಹೇಗೆ ಬರೋದಕ್ಕೆ ಸಾಧ್ಯ? ನಾನ್ ಕರ್ಕೊಂಡ್ ಬಂದ್ರೆ ಬರ್ತಾನೆ. ನಾನು ಮತ್ತೆ ಹೋಗಿ ಕರ್ಕೊಂಡ್ ಬಂದ್ರೆ ನನ್ನನ್ನು ಜೈಲಿಗೆ ಹಾಕ್ತಾರೆ. ನಿಮ್ಮನ್ನ ಯಾಕೆ ಜೈಲಿಗೆ ಹಾಕ್ತಾರೆ? ಯಾಕಂದ್ರೆ ಕೋರ್ಟ್ ತೀರ್ಪಾಗಿದೆ, 10 ದಿನ ಆದಿತ್ಯ ಶಶಾಂಕ್ ಮನೆಯಲ್ಲೇ ಇರಬೇಕು. ಅದಕ್ಕೆ